ಓಕೆ ಸ್ನೇಹಿತರೆ, ಇವಾಗ ನಮಗೆ ದಾಸಪ್ಪ ಸಿನಿಮಾದ ನಟಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಮುಂಚೆ ಏನ್ ಮಾಡ್ತಾ ಇದ್ರು, ಈ ಸಿನಿಮಾ ರಂಗದಲ್ಲಿ ಎಷ್ಟನೇ ಸಿನಿಮಾ, ಪ್ರತಿಯೊಂದು ನಾವು ತಿಳ್ಕೊಂತ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಇದು ನಿಮ್ಮ ಎಷ್ಟನೇ ಸಿನಿಮಾ? ಇದು ಎರಡನೇ ಸಿನಿಮಾ ಸರ್. ಮುಂಚೆ ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಸೀರಿಯಲ್ ನಲ್ಲಿ ಸಣ್ಣ ಪುಟ್ಟ ಅಂದ್ರೆ ಸಣ್ಣ ಪುಟ್ಟ ಪಾತ್ರಗಳನ್ನ ನಾನು ಮಾಡ್ತಿದ್ದೆ. ಅದಾದ್ಮೇಲೆ ನನಗೆ ಡಬ್ಬಿಂಗ್ ಅವಕಾಶ ಬಂತು. ಸೊ ಒಬ್ರು ಸೌಂಡ್ ಇಂಜಿನಿಯರ್ ನನ್ನ ಧ್ವನಿನ ಕೇಳಿ, ಸೊ ನೀವು ಯಾಕೆ ಡಬ್ಬಿಂಗ್ ಟ್ರೈ ಮಾಡಬಾರ್ದು ಅಂತ ಹೇಳಿ ಒಂದು ಎರಡು ಮೂರು ಸಲ ನಾನು ರಿಜೆಕ್ಟ್ ಆದೆ ಸ್ಟಾರ್ಟಿಂಗು. ಅಂದರೆ ಇವಾಗ ನಾವು ನಟನೆ ಮಾಡೋದಕ್ಕೂ ಡಬ್ಬಿಂಗ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಕ್ಚುಲಿ ಡಬ್ಬಿಂಗ್ ಅನ್ನೋದು ತುಂಬಾ ಕಷ್ಟ. ಎಲ್ಲ ತುಂಬ ಈಸಿ ಅನ್ಕೋಬೋದು, ಯಾಕಂದರೆ ಇನ್ನೊಬ್ಬ ಕಲಾವಿದನ ಭಾವನೆ ಏನಿರುತ್ತೆ ಅಂತ ನಾವು ಇದು ಮಾಡೋದಕ್ಕಾಗಲ್ಲ. ಸೊ ಇನ್ನೊಬ್ಬ ಆರ್ಟಿಸ್ಟ್ ಅವ್ರ ಭಾವನೆ ಒಳಗಡೆ ಹೋಗಿ ನಾವು ಅದನ್ನ ಹೊರಗಡೆ ಹೇಳಬೇಕು ಅನ್ನೋದು ಹೇಳೋದಕ್ಕೆ ತುಂಬಾನೇ ಕಷ್ಟ ಇದೆ ಆ್ಯಕ್ಚುಲಿ. ಈಗ ನಮ್ಮ ನಟನದು ನಾವೇನಾದ್ರು ಡಬ್ಬಿಂಗ್ ಮಾಡಿದ್ರೆ ಅದು ನಮ್ಗೆ ಈಸಿನೇ ಇರುತ್ತೆ. ಈಗ ಬೇರೆ ಒಬ್ರದ್ದು ಆರ್ಟಿಸ್ಟ್ ನಾವು ಡಬ್ಬಿಂಗ್ ಮಾಡಬೇಕು ಅಂದರೆ ಅದು ತುಂಬಾನೇ ಕಷ್ಟ. ಮೇಡಮ್, ಈಗ ನೀವು ಮುಂಚೆ ಡಬ್ಬಿಂಗ್ ಮಾಡಿದ್ಕೂ ಅಭಿನಯ ಮಾಡಿದ್ಕು, ಡಬ್ಬಿಂಗ್ ಮಾಡಿದ್ದು ಏನಾದರೂ ಎಲ್ಲೋ ಒಂದು ಕಡೆ ನಿಮ್ಗೆ ಅಭಿನಯ ಮಾಡ್ಲಿಕ್ಕೆ ಈಸಿ ಆಯ್ತಾ? ಇಲ್ಲ ಸರ್, ಹಾಗೇನಿಲ್ಲ. ಅಭಿನಯ ಮಾಡಿದ್ದೆ ನನಗೆ ಡಬ್ಬಿಂಗ್ ಮಾಡೋದಕ್ಕೆ ಈಸಿ ಆಗಿತ್ತು. ಮೊದಲು ಅಭಿನಯ ಮಾಡಿದ್ದೆ ನಿಮಗೆ ಡಬ್ಬಿಂಗ್ ಈಸಿ ಆಯ್ತು? ಹೌದು. ಹಾಗೆ ನಾನು ರಂಗಭೂಮಿ ಕಲಾವಿದೆ ಕೂಡ. ಸೊ ಇಷ್ಟೆಲ್ಲ ಇದ್ದು ಕೂಡ ನಾವು ಡಬ್ಬಿಂಗ್, ಈಗ ಇನ್ನೊಬ್ರು ಕಲಾವಿದ್ರಿಗೆ ನಾವು ಡಬ್ಬಿಂಗ್ ಮಾಡೋದು ಆಕ್ಚುಲಿ ಕಷ್ಟ. ಹೌದು, ಖಂಡಿತ. ಯಾಕಂದ್ರೆ ಇನ್ನೊಬ್ಬರು ಪಾತ್ರಕ್ಕೆ ಜೀವ ತುಂಬೋದು ತುಂಬಾನೇ ಕಷ್ಟ. ಹೌದು. ನಿಮ್ಮ ಸಿನಿಮಾ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಈ ಪಾತ್ರದಲ್ಲಿ ಇವಾಗ ಏನಂತಂದ್ರೆ, ಈ ಪಾತ್ರದಲ್ಲಿ ಇದಿಲ್ಲ ಸರ್, ಕಲ್ಪನೆ ಅನ್ನೋದಿಲ್ಲ, ರಿಯಾಲಿಟಿ ಇದೆ ಈಗ ಈ ಪಾತ್ರದಲ್ಲಿ. ಯಾಕಂದ್ರೆ ನಾನು ಯಾವುದೇ ಸಿನಿಮಾ ಆದ್ರೂ ಆ ಪಾತ್ರನ ನಾನು ಫಸ್ಟ್ ನಾನು ಎಂಟೈರ್ ಸ್ಟೋರಿ ಕೇಳಿ ನಾನು ಒಪ್ಕೋತೀನಿ. ಸೊ ಈ ಪಾತ್ರದಲ್ಲಿ ಅಂದ್ರೆ ಯಾವ ತರ ನೋಡಬಹುದು ನಿಮ್ಮನ್ನ ಸಿನಿಮಾದಲ್ಲಿ? ಯಾವ ತರ ನೋಡಬಹುದು? ಅಂದ್ರೆ ಹಳ್ಳಿ ಹುಡುಗಿಯಾಗಿನಾ ಅಥವಾ ಏನಾದ್ರು ಮಾಡರ್ನ್ ಹುಡುಗಿ? ಹೌದು, ಹಳ್ಳಿ ಹುಡುಗಿಯಾಗಿ ನೋಡ್ತಾರೆ. ಅಂದ್ರೆ ಕಂಪ್ಲೀಟ್ ನನಗೆ ಅದರಲ್ಲಿ ಏನು ಮೇಕಪ್ ಇಲ್ಲ, ಏನೂ ಇಲ್ಲ, ಕಂಪ್ಲೀಟ್ ನ್ಯಾಚುರಲ್ ಆಗಿದೆ. ಸೊ ಅದರಲ್ಲೂ ಕೂಡ ಅಂದ್ರೆ ಹೆಚ್ಚು ಅಭಿನಯ ಇಲ್ಲ, ಕಂಪ್ಲೀಟ್ ನ್ಯಾಚುರಲ್. ತಮ್ಮಣ್ಣ ಅವರು ಈಗ ನೋಡಿರ್ತೀರಾ, ಅವರು ನ್ಯಾಚುರಲ್ ಸ್ಟಾರ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂಥರ ನ್ಯಾಚುರಲ್ ಮಾತಾಡ್ತಾರೆ. ಸೊ ಅವ್ರ ಜೊತೆ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತು? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಇವಾಗ ನಾವು ಡ್ರಾಮಾ ಎಲ್ಲ ಮಾಡ್ತೀವಿ. ಸೊ ಅದ್ರಲ್ಲಿ ಹೆಚ್ಚು ನಾಟಕಗಳಿರುತ್ತೆ. ಸೊ ಇವ್ರ ಜೊತೆ ಮಾಡ್ಬೇಕಾದ್ರೆ ನನಗೆ ಆಕ್ಟಿಂಗ್ ಮಾಡ್ತೀನಿ ಅಂತ ಅನಿಸ್ತಾ ಇಲ್ಲ. ಅವರು ಕಂಪ್ಲೀಟ್ ನನ್ನ ಜೊತೆನೆ ಮಾತಾಡ್ತಾ ಇದ್ದಾರೆ ಅವರು. ಅವಾಗ ನನ್ಗೆ ಒಂದು ಇದ್ರಲ್ಲಿ ಕನ್ಫ್ಯೂಸ್ ಆಯ್ತು, ಇವ್ರು ನನ್ನ ಜೊತೆ ನಿಜವಾಗ್ಲೂ ಮಾತಾಡ್ತಿದ್ದಾರಾ ಇಲ್ಲ ಇದು ಕೂಡ ಆಕ್ಟಿಂಗ್ ಅಂತ. ಆ ಥರ ತುಂಬಾ ಕನ್ಫ್ಯೂಸ್ ಶೂಟಿಂಗ್ ಟೈಮಲ್ಲಿ ಆಗಿದೆ. ಓಕೆ ಮೇಡಮ್, ಆಲ್ ದ ಬೆಸ್ಟ್. ನಿಮಗೆ ಒಳ್ಳೇದಾಗಲಿ. ಇದೇ ತರ ಡಬ್ಬಿಂಗ್ ಜೊತೆಗೆ ಸಿನಿಮಾದಲ್ಲೂ ಅಂದ್ರೆ ಪಾತ್ರಧಾರಿಯಾಗೂ ಒಳ್ಳೆ ಪಾತ್ರಗಳು ಸಿಗ್ಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಮೇಡಮ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್.